ಕೇರಳದ ವಯನಾಡಿನಲ್ಲಿ ಆಗಿರುವಂತಹ ಭೀಕರ ದುರಂತ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಇವತ್ತು ಕೊನೆ ಹಂತದ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಇಲ್ಲಿವರೆಗೂ ಕೂಡ 360ಕ್ಕೂ ಹೆಚ್ಚು ಮೃತದೇಹಗಳು ಪತ್ತೆ ಆಗಿರುವಂಥದ್ದು, ಬೇರೆ ಬೇರೆ ಅಂಗಾಂಗಗಳು ಕೂಡ ಪತ್ತೆ ಆಗಿರುವಂಥದ್ದು. ಇದರಲ್ಲಿ ಮಕ್ಕಳು ಯಾರು, ಪುರುಷರು ಯಾರು, ಮಹಿಳೆಯರು ಯಾರು, ಅದೆಲ್ಲ ಕೂಡ ಪೋಸ್ಟ್ ಮಾರ್ಟಂ ಬಳಿಕ ಮಾಹಿತಿ ಲಭ್ಯ ಆಗಿದೆ. ಪ್ರವಾಹದಲ್ಲಿ ಇನ್ನೂ 200ಕ್ಕೂ ಹೆಚ್ಚು ಜನರು ನಾಪತ್ತೆ ಆಗುತ್ತಿದ್ದಾರೆ. ಇನ್ನೂ ಕೂಡ ತಮ್ಮವರನ್ನ ಕಳ್ಕೊಂಡು ಜನರು ನೋವಲ್ಲಿ ಕಣ್ಣೀರು ಹಾಕ್ತಾ ಇದ್ದಾರೆ. ನಮಗೆ ಸಂಬಂಧಪಟ್ಟಂತ ದೇಹ ಇನ್ನೂ ಕೂಡ ಸಿಕ್ಕಿಲ್ಲ, ಮೃತದೇಹ ಸಿಕ್ಕಿಲ್ಲ ಅಂತ ಜನರು ಒದ್ದಾಡ್ತಿದ್ದಾರೆ. ನಾಪತ್ತೆಯಾದವರಿಗೋಸ್ಕರ ರಕ್ಷಣಾ ಸಿಬ್ಬಂದಿ ಕೊನೆ ಹಂತದ ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಮಣ್ಣಿನಡಿ ಇನ್ನೂ ಕೂಡ ಹಲವಾರು ಮಂದಿ ಸಿಲುಕಿರುವಂತ ಸಾಧ್ಯತೆ ಇದೆ. ಕೊನೆಯದಾಗಿ ನಮಗೆ ಸಂಬಂಧಪಟ್ಟಂತಹ ಆ ಮೃತದೇಹವನ್ನಾದ್ರೂ, ನಮ್ಮ ಕುಟುಂಬಸ್ಥರ ಮೃತದೇಹವನ್ನ ಹುಡುಕೊಡಿ ಅಂತ ಜನರು ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾರೆ. ಹೀಗಾಗಿ ಕೊನೆ ಹಂತದ ಕಾರ್ಯಾಚರಣೆ ಕೂಡ ನಡೀತಾ ಇರುವಂತದ್ದು. ಇನ್ನೂ ಕೂಡ 200ಕ್ಕೂ ಹೆಚ್ಚು ಮೃತದೇಹಗಳು ಮಣ್ಣಿನಲ್ಲಿ ಸಿಲುಕಿದ್ದಾವೆ ಎನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಇದೆ. ಹಾಗಾಗಿ ಮಣ್ಣಿನಲ್ಲಿ ಮೃತದೇಹಗಳನ್ನ ಹೊರಗೆ ತೆಗೆಯುವಂತ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿತಾ ಇದೆ. ನಾಪತ್ತೆಯಾದವರಿಗೋಸ್ಕರ, ತಮ್ಮವರನ್ನ ಕಳ್ಕೊಂಡವರಿಗೋಸ್ಕರ ಜನರು ಕಣ್ಣೀರಿಡ್ತಾ ಇದ್ದಾರೆ. ಈಗಾಗಲೇ 360ಕ್ಕೂ ಹೆಚ್ಚು ಮೃತದೇಹಗಳು ಪತ್ತೆಯಾಗಿದ್ದಾವೆ. ಅದರಲ್ಲಿ ಪುರುಷರಿಷ್ಟು, ಮಹಿಳೆಯರಿಷ್ಟು, ಪುಟ್ಟ ಮಕ್ಕಳು 35 ಜನ ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ಈ ಮೃತದೇಹಗಳು ಕಟ್ಟಾಗಿ ಪೀಸ್ ರೀತಿಯಾಗಿ ಕೂಡ ಸಿಗ್ತಾ ಇದ್ದಾವೆ. ಕೈಗಳು ಒಂದ್ ಕಡೆ ಸಿಗ್ತಿದ್ದಾವೆ, ಕಾಲ್ಗಳು ಒಂದ್ ಕಡೆ, ತಲೆ ಒಂದ್ ಕಡೆ, ಬೇರೆ ಬೇರೆ ರೀತಿಯಾಗಿ ಸಿಗ್ತಾ ಇರುವಂತದ್ದು. ಅಂದ್ರೆ ಮಣ್ಣು ಕುಸಿದಿರುವಂತಹ ರಭಸಕ್ಕೆ ದೇಹನೇ ಕಟ್ಟಾಗ್ಬಿಟ್ಟಿದೆ. ಅಲ್ಲಂದ್ರಲ್ಲಿ ಆ ಅಂಗಾಂಗಗಳು ಕೂಡ ಸಿಲುಕ್ತಾ ಇರುವಂತದ್ದು. ಇನ್ನೂ ಕೂಡ ಅಲ್ಲಿ ಸಂತ್ರಸ್ತರೇನಿದ್ದಾರೆ, ತಮ್ಮವರನ್ನ ಕಳ್ಕೊಂಡಿರುವಂತವ್ರು ಮೃತದೇಹ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ. ರಕ್ಷಣಾ ಸಿಬ್ಬಂದಿ ಕೂಡ ತಮ್ಮ ಜೀವದ ಹಂಗನ್ನ ತೊರೆದು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿನ ಒಂದೊಂದು ದೃಶ್ಯಗಳು ಕೂಡ ನರಕ ಸದೃಶವಾಗ್ಬಿಟ್ಟಿದ್ದಾವೆ. ಮೂಕ ಪ್ರಾಣಿಗಳು ರೋದನೆ ಇಡ್ತಾ ಇದ್ದಾವೆ. ಜೊತೆಗೆ ತಮ್ಮವರನ್ನ ಕಳ್ಕೊಂಡಿರುವಂತವರು ರೋದನೆ ಇಡ್ತಾ ಇದ್ದಾರೆ. ಅಲ್ಲಿ ಮನೆ ಇತ್ತು, ಶಾಲೆ ಇತ್ತು ಅನ್ನೋದಕ್ಕೆ ಕೇವಲ ನಾಮಾವಶೇಷ ಮಾತ್ರ. ಹೊಸದಾಗಿ ತಮ್ಮ ಜೀವನವನ್ನ ಅಲ್ಲಿನ ಜನರು ಕಟ್ಕೊಳ್ಬೇಕಾಗತ್ತೆ. ಹೊಸದಾಗಿ ಜಾಗ, ಹೊಸದಾಗಿ ಮನೆ ಕಟ್ಕೋಬೇಕಾಗತ್ತೆ. ತಮ್ಮ ಜೀವನವನ್ನ ಅಂದ್ರೆ ಜೊತೆಗಿದ್ದಂಥವ್ರಿಗೆ ಸದ್ಯಕ್ಕಿಲ್ಲ. ಯಾರನ್ನ ಕಳ್ಕೊಂಡಿದಾರೋ ಗೊತ್ತಿಲ್ಲ. ಅಪ್ಪನ್ ಕಳ್ಕೊಂಡಿರ್ತಾರೆ, ಅಮ್ಮನ್ ಕಳ್ಕೊಂಡಿರ್ತಾರೆ, ಜೊತೆಗೆ ಸಹೋದರ ಇರಲ್ಲ, ಅಥವಾ ತಂದೆ ತಾಯಿನ ಮಗು ಕಳ್ಕೊಂಡಿರುತ್ತೆ. ಈಗ ಅನೇಕ ಮಕ್ಕಳು ಇದರಲ್ಲಿ ಅನಾಥರಾಗಿದ್ದಾರೆ. ಅಂಥವ್ರನ್ನ ಅನೇಕರು ಕೂಡ ದತ್ತು ಪಡೆಯೋದಕ್ಕೆ ಅಂತ ಕೂಡ ಮುಂದೆ ಬರ್ತಾ ಇದ್ದಾರೆ. ಹೀಗಾಗಿ ವಯನಾಡಿನಲ್ಲಿ ಭೀಕರವಾಗಿ ಸಂಭವಿಸಿರುವಂತ ಈ ದುರಂತ ಏನಿದೆ, ಭೂಕುಸಿತ, ಮಣ್ಣು ಕುಸಿತ ಆಯ್ತು, ಪ್ರವಾಹ ಆಯ್ತು, ಇದರಿಂದ ಅನೇಕ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಇದೆಲ್ಲದನ್ನು ಸರಿ ಮಾಡೋದಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. नहीं तो मेरा बात करा